ಸಂಪ್ರದಾಯಗಳು ಮಾಯವಾಗುತ್ತಿರುವ ಈ ಆಧುನಿಕ ಕಾಲದಲ್ಲಿ ಇಡೀ ಊರೇ ಒಂದಾಗಿ ನಿಂತು ಆಚರಿಸುವ ಹಬ್ಬಗಳು ಎಷ್ಟೊಂದು ಸುಂದರ ಅಲ್ವಾ? ಮುಳಬಾಗಿಲು ತಾಲೂಕಿನ ಇರಗಮುತ್ತನಹಳ್ಳಿಯಲ್ಲಿ ನಡೆದ ಶಿವರಾತ್ರಿ ಮಹೋತ್ಸವ ಇಂತಹದೊಂದು ದೈವಿಕ ಒಗ್ಗಟ್ಟಿಗೆ ಸಾಕ್ಷಿಯಾಯಿತು. ಇಲ್ಲಿನ ಬೃಂದಾವನ ರೂಪದಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯ ಬಹಳ ಪುರಾತನ ಹಾಗೂ ಪ್ರಸಿದ್ಧವಾದದ್ದು. ಇದು ಕೇವಲ ಗುಡಿಯಲ್ಲ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕರುಣಾಮಯಿ ಸನ್ನಿಧಿ. ಈ ಶಿವರಾತ್ರಿಯಂದು ಸ್ವಾಮಿಯ ಮುಂದೆ ನಿಂತು ಭಕ್ತಿಯಿಂದ ಹರಕೆ ಹೊತ್ತರೆ ಬರುವ ಶಿವರಾತ್ರಿಯೊಳಗೆ ಆ ಕೋರಿಕೆ ಖಂಡಿತ ನೆರವೇರುತ್ತದೆ ಅನ್ನೋದು ಇಲ್ಲಿನ ಭಕ್ತರ ಅಚಲ ನಂಬಿಕೆ. ಇಂತಹ ಮಹಿಮಾನ್ವಿತ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಬಾರಿ ಭಕ್ತಿಭಾವದ ಮಹಾಪೂರವೇ ಹರಿದಿತ್ತು. ಕಣ್ಣಿಗೆ ಹಬ್ಬದಂತಿದ್ದ ಅಲಂಕಾರದ ನಡುವೆ ಊರವರ ಸಮ್ಮುಖದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರಿತು. ಹೆಣ್ಣಿನ ಕಡೆಯವರಾಗಿ ಅಂದರೆ ಶ್ರೀ ಶ್ರೀದೇವಿ ಭೂದೇವಿಯರ ಪರವಾಗಿ ವಿಜಯ ಮತ್ತು ಅರುಣ್ ಕುಮಾರ್ ದಂಪತಿಗಳು ಹಾಗೂ ಗಂಡಿನ ಕಡೆಯವರಾಗಿ ಅಂದರೆ ಶ್ರೀ ಶ್ರೀನಿವಾಸನ ಪರವಾಗಿ ಶಮಿತಾ ಮತ್ತು ಚಂದ್ರಶೇಖರ್ ದಂಪತಿಗಳು ಕುಳಿತು ಈ ಪುಣ್ಯ ಕಾರ್ಯವನ್ನು ಸಂಪನ್ನಗೊಳಿಸಿದರು. ಕಲ್ಯಾಣೋತ್ಸವ ಮುಗಿದ ನಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಪಲ್ಲಕ್ಕಿಯಲ್ಲಿ ಸ್ವಾಮಿಯನ್ನು ಕೂರಿಸಿ ಊರೆಲ್ಲಾ ಮೆರವಣಿಗೆ ಮಾಡಲಾಯಿತು. ಪ್ರತಿಯೊಂದು ಮನೆಗೂ ತೆರಳಿ ಭಕ್ತರಿಗೆ ಸ್ವಾಮಿ ಆಶೀರ್ವಾದ ನೀಡಿದ ಆ ದೃಶ್ಯ ನಿಜಕ್ಕೂ ರೋಮಾಂಚನಕಾರಿ. ಇರಗಮುತ್ತನಹಳ್ಳಿಯ ಗ್ರಾಮಸ್ಥರ ಈ ಪ್ರೀತಿ, ಶ್ರದ್ಧೆ ಹಾಗೂ ಒಗ್ಗಟ್ಟು ಕೇವಲ ಒಂದು ಆಚರಣೆಯಲ್ಲ, ಇದು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಸಂಭ್ರಮ. ಇದು ಬೇರೆಲ್ಲಾ ಗ್ರಾಮಗಳಿಗೂ ಮಾದರಿಯಾಗುವ ಒಂದು ಅದ್ಭುತ ಕಾರ್ಯಕ್ರಮ. ಓಂ ಶ್ರೀ ಗೋವಿಂದಾಯ ನಮಃ.
मध्ये प्राज्ञो धूतो गोपालवेशकृत् పడతారా నలుగు బాట పాడండి ముందు కూర్చోన్నారు అంతా वेदात्मा विहगेश्वरं शरं रजस्तदहितात्मत्वार्थदासी गणाः वेङ्कटाचलपति नमो नमः योपां पुष्पं वेद आयतनवान् भवते भवानाय स्वाहा सरस्वते श्रीलक्ष्मीं वरलक्ष्मीं च
ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಪ್ರತಿ ವರ್ಷ ರಾತ್ರಿ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಕಲ್ಯಾಣ ಮಹೋತ್ಸವ ಇರುತ್ತೆ. ಹಾಗೂ ಪ್ರತಿ ವಾರ ಶನಿವಾರನೂ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಹಾಗೂ ಪ್ರತಿ ಶ್ರಾವಣ ಮಾಸದಲ್ಲೂ ಈ ಸ್ವಾಮಿಯವರಿಗೆ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ಇರುಗಮತ್ನಲ್ಲಿ ಗ್ರಾಮದಲ್ಲಿ ಗ್ರಾಮ ದೇವರು ವೇಣುಗೋಪಾಲ ಸ್ವಾಮಿ. ಆದ್ದರಿಂದ ಆವತ್ತು ಒಂದು 20-25 ವರ್ಷದಿಂದ ವೇಣುಗೋಪಾಲ ಸ್ವಾಮಿಯವರಿಗೆ ಕಲ್ಯಾಣ ಮಹೋತ್ಸವ ಆಗಿ ಗ್ರಾಮ ಪ್ರದರ್ಶನ, ಗ್ರಾಮ ಪಲ್ಲಕ್ಕಿಯಲ್ಲಿ ಸೇರಿಸಿ ಗ್ರಾಮ ಉತ್ಸವವನ್ನು ಮಾಡ್ಕೊಂಡು ಬರ್ತಾರೆ. ಅದು ಒಂದು ನಂಬಿಕೆ, ಭಕ್ತಾದರಿಗೆ ಒಂದು ನಂಬಿಕೆ. ಸ್ವಾಮಿಗಳೇ, ಈ ದೇವಾಲಯದ ಎಷ್ಟು ವರ್ಷಗಳಿಂದ ತಾವು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಎಷ್ಟು ತಲೆಮಾರಿನವರಿಂದ ಮಾಡ್ತಾ ಇದ್ದೀರಾ? ನಾವು ಮೂರನೇ ತರ. ನಮ್ಮ ತಾತ ಅವರು, ಅವರಾದ ನಂತರ ನಮ್ಮ ತಂದೆಯವರು, ಅವರಾದ ನಂತರ ನಾವು ಬರ್ತಾ ಇದ್ದೇವೆ. ನಾವೊಂದು 30-35 ವರ್ಷದಿಂದ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಶಿವರಾತ್ರಿ ಹಬ್ಬದಲ್ಲಿ ರಾತ್ರಿ ಎಲ್ಲ ಉತ್ಸವ, ಕಲ್ಯಾಣೋತ್ಸವ ಎಲ್ಲ ಇರುತ್ತೆ. ಬೆಳಗ್ಗೆ ಮಂಗಳಾರತಿ ಕೊಟ್ಟು ಇದೆಲ್ಲ ಮಾಡ್ತೀವಿ. ಸ್ವಾಮಿಗಳೇ, ಈ ದೇವಾಲಯ ನಿರ್ಮಾಣ ಎಷ್ಟು ವರ್ಷಗಳಾಗಿರ್ಬೋದು ಸರಿಸುಮಾರು? ಇದು ಸರಿಸುಮಾರು 1914ರಲ್ಲಿ ನಿರ್ಮಾಣ ಆಗಿದ್ದು. ಒಂದು 100-120 ವರ್ಷ ಆಗಿದೆ. ಇದು ಆವತ್ತಿಂದ ಇದೇ ತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಬೃಂದಾವನ ಚೋಳರಾಜ ಪ್ರತಿಷ್ಠಾಪನೆ. ಇದು ಚೋಳರಾಜರು ಇದನ್ನು ಪ್ರತಿಷ್ಠಾಪನೆ ಮಾಡಿ ಬೃಂದಾವನ ವೇಣುಗೋಪಾಲ ಸ್ವಾಮಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿರುವುದು. ಪ್ರತಿ ವರ್ಷನೂ ಪ್ರತಿ ವಾರ ಶನಿವಾರ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇದು ದೇವರಿಗೆ ಒಂದು ನಂಬಿಕೆ. ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ದೇವರು. ಆ ಪ್ರಸಾದ ಸ್ವೀಕರಿಸಿದರೆ ಅವ್ರ ಕೆಲಸ ಕಾರ್ಯಕ್ರಮ ನಡೆಯುತ್ತೆ ಅಂತ ಒಂದು ನಂಬಿಕೆ ದೇವರಿಗೆಲ್ಲ. ಇದು ಅದೇ ತರನ ಆಗುತ್ತೆ ಇದೆಲ್ಲ. ಬಹುತೇಕ ವೇಣುಗೋಪಾಲ ಸ್ವಾಮಿ ಪುರಾಣ ಪ್ರಸಿದ್ಧ ದೇವಾಲಯಗಳು ಏನಿದೆ, ಹಳೆಯ ದೇವಾಲಯ ಎಲ್ಲಾ ಕಡೆ ಕೂಡ ಬೃಂದಾವನ ಇರುತ್ತೆ. ಏನ್ ವಿಶೇಷ ಬೃಂದಾವನೆಗೂ ಮತ್ತೆ ಮೂರ್ತಿ ಏನು? ಇದು ವೇಣುಗೋಪಾಲ ಸ್ವಾಮಿ ಇದ್ರೇನೆ ಬೃಂದಾವನ ಇರುತ್ತೆ. ಅದರಿಂದ ಇದು ಚೋಳರಾಜ ಪ್ರತಿಷ್ಠಾಪನೆ. ಅವರು